ವೀಕ್ಷಕರೇ ನಮಸ್ಕಾರ. ಹಾವು ಮುಂಗುಸಿ ಬಗ್ಗೆ ನಾವು ಎಲ್ಲರೂ ಕೇಳಿರ್ತೀವಿ. ಮನುಷ್ಯರು ಜಗಳ ಆಡುವಾಗ ಸಾಮಾನ್ಯವಾಗಿ ಏನೋ ಇದು ಹಾವು ಮುಂಗುಸಿ ತರ ಆಡ್ತಿರಲ್ಲ ಅಂತ ಹೇಳುವಂತಹ ಮಾತುಗಳು ಸರ್ವೇ ಸಾಮಾನ್ಯ ಆಗಿರುತ್ತೆ. ಯಾಕೆ ಹಾವು ಮತ್ತೆ ಮುಂಗುಸಿಗೆನೆ ಜಗಳಗಳನ್ನ ಹೋಲಿಸ್ತಾರೆ? ಅಥವಾ ಮನುಷ್ಯರು ಜಗಳ ಆಡುವಾಗ ಹಾವು ಮುಂಗುಸಿ ತರ ಇದ್ದಾರೆ, ಅವ್ರು ಯಾವತ್ತೂ ಒಂದಾಗೋದಿಲ್ಲ, ಅವ್ರು ಯಾವತ್ತೂ ಕೋಪನೆ ಮಾಡ್ಕೊಂಡಿರ್ತಾರೆ ಅಂತ ಹೇಳುವಂತಹ ಮಾತುಗಳನ್ನ ನಾವು ಬಹುತೇಕ ಕಡೆಗಳಲ್ಲಿ ಕೇಳಿರ್ತೀರಿ, ನಾವು ಕೂಡ ಕೇಳಿದ್ದೀವಿ. ಯಾಕೆ ಬೇರೆ ಪ್ರಾಣಿಗಳಿಗೆ ಹೋಲಿಸೋದಿಲ್ಲ? ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬಹಳಷ್ಟು ಒಂದು ರೋಚಕ ಮತ್ತೆ ಅಷ್ಟೇ ಕುತೂಹಲಕಾರಿಯಾದಂತಹ ಅಂಶವನ್ನ ಈ ಎರಡು ಪ್ರಾಣಿಗಳು ಏನಿದೆ, ಹಾವು ಮತ್ತೆ ಮುಂಗುಸಿ, ಇವುಗಳಿಗೆ ಹೋಲಿಸಲಿಕ್ಕೆ ಕಾರಣ ಏನಂತ ಹೇಳಿದ್ರೆ ಬಹಳಷ್ಟು ವೈಜ್ಞಾನಿಕವಾದಂತಹ ಕಾರಣಗಳನ್ನ ತಜ್ಞರು ನೀಡುವಂಥದ್ದು. ಹಾಗಾದ್ರೆ ಯಾಕೆ ಅಂತ ಹೇಳ್ತಾ ಹೋಗ್ತೀವಿ, ಕೇಳಿ. ಹಾವು ಮತ್ತೆ ಮುಂಗುಸಿಗೆ ಯಾವತ್ತೂ ಕೂಡ ಆಗೋದಿಲ್ಲ, ತಲಾಂತರದಿಂದ ಅವುಗಳು ಎರಡಕ್ಕೂ ಕೂಡ ಒಂದಕ್ಕೊಂದು ಆಗೋದಿಲ್ಲ, ಯಾವತ್ತೂ ಕೂಡ ಜೊತೆಯಾಗಿರೋದಿಲ್ಲ. ಎಷ್ಟೋ ಕಡೆಗಳಲ್ಲಿ ಹಾವು ಕಪ್ಪೆಯನ್ನ ನುಂಗುತ್ತೆ ಅಂತ ಗೊತ್ತಿದ್ರು ಕೂಡ ನಾವು ಇತಿಹಾಸದಲ್ಲಿ ಹಾವೇ ಕಪ್ಪೆಗೆ ನೆರಳನ್ನ ನೀಡಿದಂತಹ ಉದಾಹರಣೆಗಳು ಇದೆ. ಆದ್ರೆ ಈ ಹಾವು ಮತ್ತೆ ಮುಂಗುಸಿದೆ ಅಲ್ವಾ, ಯಾವತ್ತೂ ಕೂಡ ಒಂದಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಸೂಕ್ಷ್ಮವಾಗಿ ಒಂದೇ ಒಂದು ವಿಚಾರ, ಮುಂಗುಸಿಯ ಮರಿಗಳನ್ನ ಹಾವು ಯಾವಾಗ್ಲೂ ತಿಂತಾ ಇರುತ್ತೆ. ಹಾಗಾಗಿ ಹಾವು ತನ್ನ ಮರಿಗಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಹಾವಿನ ಜೊತೆಗೆ ಕಾಳಗವನ್ನ ಮಾಡುತ್ತೆ ಹೊರತಾಗಿ ಅವುಗಳ ನಡುವೆ ಯಾವುದೇ ದ್ವೇಷ ಆಗ್ಲಿ ಯಾವುದೂ ಇಲ್ಲ. ಹಾಗಾಗಿ ದ್ವೇಷವನ್ನ ಬೆಳೆಸಿಕೊಂಡವರ ರೀತಿಯಲ್ಲಿ ನಾವು ಅದನ್ನ ಅರ್ಥವನ್ನ ಕೊಡ್ತೇವೆ. ಹಾಗಾದ್ರೆ ಯಾವ ರೀತಿಯಾದಂತಹ ಪ್ರಾಕೃತಿಕವಾಗಿ ಅದು ದಾಳಿಯನ್ನ ಮಾಡುತ್ತೆ, ಹೇಗೆ ಅವುಗಳ ಕಾಳಗ ಇರುತ್ತೆ, ಪ್ರಕೃತಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಸ್ನೇಹಿತರೆ, ಈ ಪ್ರಕೃತಿಯಲ್ಲಿ ಬಹಳಷ್ಟು ವಿಶೇಷತೆಗಳಿದೆ. ಏನಂತ ಹೇಳಿದ್ರೆ ಮನುಷ್ಯನನ್ನ ಬಿಟ್ಟು ಬೇರೆ ಜಂತುಗಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರಬಹುದು, ಬಹಳಷ್ಟು ಕಡೆಗಳಲ್ಲಿ ಪ್ರಾಣಿ ಪಕ್ಷಿಗಳು ಒಂದರ ಮೇಲೆ ಒಂದು ದಾಳಿಯನ್ನ ಮಾಡುವಂಥದ್ದು, ಒಂದು ತಿಂದು ಇನ್ನೊಂದು ಬದುಕುವಂಥದ್ದು, ಇವೆಲ್ಲ ಸರ್ವೇ ಸಾಮಾನ್ಯವಾಗಿ ನಡೀತಾನೆ ಇರುತ್ತೆ. ಅದೇ ರೀತಿ ಅರಣ್ಯದಲ್ಲಿಯೂ ಕೂಡ ಬಹಳಷ್ಟು ಬಲಿಷ್ಠ ಇರತಕ್ಕಂತಹ ಪ್ರಾಣಿಗಳು ತನ್ನ ಒಂದು ದೌರ್ಬಲ್ಯವನ್ನು ಹೊಂದಿರತಕ್ಕಂಥ, ಅಂದ್ರೆ ದೈಹಿಕವಾಗಿ ದೌರ್ಬಲ್ಯವನ್ನು ಹೊಂದಿರತಕ್ಕಂಥ ಪ್ರಾಣಿಗಳ ಮೇಲೆ ಅಟ್ಯಾಕ್ ಮಾಡುವಂಥದ್ದು, ಅವುಗಳನ್ನ ಕಬಳಿಸುವುದು, ತಿನ್ನುವುದು ಮತ್ತೆ ಬದುಕುವುದು ಸರ್ವೇ ಸಾಮಾನ್ಯವಾಗಿ ಇದು ಪ್ರಕೃತಿಯ ಸಹಜವಾಗಿ ಬಂದಿರುತ್ತೆ. ಅದೇ ರೀತಿಯಲ್ಲಿ ಇಲ್ಲಿ ಹಾವು ಮುಂಗುಸಿಯ ಮರಿಗಳನ್ನ ಹೆಚ್ಚಾಗಿ ಇಷ್ಟಪಡುತ್ತಂತೆ, ಅಂದ್ರೆ ಹೆಚ್ಚಾಗಿ ತಿನ್ನುತ್ತೆ. ಯಾವ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಬಹಳಷ್ಟು ಕಡೆಗಳಲ್ಲಿ ಪ್ರಕೃತಿಯಲ್ಲಿ ವಾಸ ಮಾಡುವಾಗ ತನ್ನ ಮರಿಗಳನ್ನ ಹಾಕ್ಲಿಕ್ಕೆ ಅದು ಹುಲ್ಲುಗಾವಲಿನ ಅಡಿಯಲ್ಲಿಯೋ ಅಥವಾ ಪೊಟರೆಗಳಲ್ಲಿಯೋ ವಾಸ ಮಾಡುತ್ತೆ, ಯಾವುದು ಮುಂಗುಸಿ. ಆ ಸಂದರ್ಭದಲ್ಲಿ ಹಾವು ಕೂಡ ಅಂತಹ ಬಿಲಗಳು ಅಥವಾ ಪೊಟರೆಗಳಲ್ಲೇ ವಾಸ ಮಾಡುವಂಥದ್ದು ಸರ್ವೇ ಸಾಮಾನ್ಯ. ಅದಕ್ಕೂ ಕೂಡ ಏನಂದ್ರೆ ವಾಸ ಮಾಡೋಕೆ ಒಂದು ಜಾಗ ಬೇಕು, ತಿನ್ನೋಕೆ ಒಂದು ಆಹಾರ ಬೇಕು, ಯಾವುದಕ್ಕೆ? ಹಾವಿಗೆ. ಹಾಗಾಗಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಹಾವು ಮುಂಗುಸಿಯ ಚಿಕ್ಕ ಚಿಕ್ಕ ಮರಿಗಳನ್ನ ತಾನು ತಿಂದು ಅಲ್ಲೇ ಅವರದೇ ಆದಂತಹ ವಾಸಸ್ಥಾನದಲ್ಲಿ ಏನು ಮುಂಗುಸಿ ವಾಸ ಮಾಡ್ತಾ ಇರುತ್ತೆ, ಅದೇ ಪೊಟರೆ ಅಥವಾ ಅದೇ ಬೆಲೆಗಳಲ್ಲಿ ಅಥವಾ ಹುಲ್ಲುಗಾವಲಿನ ಕೆಳಬದಿಯಲ್ಲಿ ಅದು ವಾಸ ಮಾಡೋದಕ್ಕೆ ಪ್ರಯತ್ನ ಪಡುತ್ತೆ. ಹಾಗಾಗಿ ಮುಂಗುಸಿ ತನ್ನ ಮರಿಗಳನ್ನ ಹಾವಿನಿಂದ ರಕ್ಷಣೆ ಮಾಡ್ಲಿಕ್ಕೋಸ್ಕರ ಇಷ್ಟೆಲ್ಲ ಅದರ ಜೊತೆಗೆ ಯುದ್ಧ, ಅದು ಏನು ನಾವು ಕಾಳಗ ಅಂತ ಹೇಳ್ತೀವಿ, ಆ ಕಾಳಗಕ್ಕೆ ಇಳಿಯುತ್ತೆ. ಹಾಗಾದ್ರೆ ಬೇರೆ ಪಕ್ಷಿಗಳು ಯಾಕೆ ಅಥವಾ ಬೇರೆ ಪ್ರಾಣಿಗಳು ಯಾಕೆ ಹಾವಿನ ಮೇಲೆ ಅಟ್ಯಾಕ್ ಮಾಡೋದಿಲ್ಲ? ಯಾಕಂದ್ರೆ ಬೇರೆ ಎಲ್ಲ ದೌರ್ಬಲ್ಯವನ್ನ ಹೊಂದಿರುತ್ತೆ, ಅಂದ್ರೆ ದೈಹಿಕವಾಗಿ ಬಹಳಷ್ಟು ವೀಕ್ನೆಸ್ ಅನ್ನ ಹೊಂದಿರುತ್ತೆ. ಈಗ ಎಲ್ಲಿಯೋ ಗಿಡಗಳಲ್ಲಿ ಮರಿಗಳನ್ನ ಇಟ್ಟಿರುತ್ತೆ ಬೇರೆ ಬೇರೆ ಪಕ್ಷಿಗಳಾಗಿರ್ಬಹುದು, ಅವುಗಳನ್ನು ಕೂಡ ಈ ಹಾವು ಹೋಗಿ ತಿನ್ನುತ್ತೆ. ಆದ್ರೆ ಆ ಪಕ್ಷಿಗಳಿಗೆ ಅಥವಾ ಬೇರೆ ಪಕ್ಷಿಗಳಿಗೆ ಏನಂದ್ರೆ ಹಾವಿನ ಮೇಲೆ ಅಟ್ಯಾಕ್ ಮಾಡಿ ಅವುಗಳನ್ನು ಕೊಲ್ಲುವಷ್ಟು ಒಂದು ಚಾಣಾಕ್ಷತನ, ಒಂದು ತಾಕತ್ತು ಇರೋದಿಲ್ಲ. ಹಾಗಾಗಿ ಮುಂಗುಸಿಗೆ ಆ ಒಂದು ಸಾಮರ್ಥ್ಯ ಇದೆ, ಅಷ್ಟೊಂದು ಚಾಣಾಕ್ಷತೆ ಇದೆ, ಅಷ್ಟೊಂದು ಚಾಕಚಕ್ಯತೆಯನ್ನ ಮುಂಗುಸಿ ಹೊಂದಿರುತ್ತೆ. ಅದಕ್ಕೋಸ್ಕರವೇ ಅದೇನ್ ಮಾಡುತ್ತೆ ಅಂತ ಹೇಳಿದ್ರೆ ಹಾವಿನ ಮೇಲೆ ಅಟ್ಯಾಕ್ ಮಾಡುತ್ತೆ. ಯಾವಾಗ ಹಾಗಾದ್ರೆ ಹಾವು ಬಂದಿದೆ ಅಂತ ಗೊತ್ತಾಗೋದು ಅಂತ ಹೇಳಿದ್ರೆ ಈ ಮುಂಗುಸಿಗೆ ಗೊತ್ತಾಗುತ್ತೆ, ತನ್ನ ಪೊಟರೆ ಹತ್ರ ಬರ್ತಾ ಇರುವಂತಹ ಹಾವಿನ ಏನಾದ್ರೂ ಒಂದು ಚಲನವಲನ ಗೊತ್ತಾಗುತ್ತೆ, ಸೂಕ್ಷ್ಮತೆಯಿಂದ ಅವುಗಳಿಗೆ ಗೊತ್ತಾಗುತ್ತೆ. ಹಾಗಾಗಿ ಆ ಸಂದರ್ಭದಲ್ಲಿ ಗೊತ್ತಾಗಿ ಅದೇನ್ ಮಾಡುತ್ತೆ, ದಾಳಿಯನ್ನ ನಡೆಸುತ್ತೆ. ಇನ್ನೊಂದು ಸಂದರ್ಭದಲ್ಲಿ ಮರಿಗಳೇನಾದ್ರೂ ಸ್ವಲ್ಪ ಸೌಂಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ, ಅಂದ್ರೆ ಸ್ವಲ್ಪ ಒದರಾಡೋದು ಅಥವಾ ಸೌಂಡ್ ಏನಾದ್ರು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಹಾವು ಬಂದಿದೆ ಅಥವಾ ಯಾವುದೋ ಒಂದು ಬೇರೆ ಒಂದು ಜಂತು ಬಂದಿದೆ ನನ್ನ ಮರಿಗಳನ್ನ ತಿನ್ಲಿಕ್ಕೆ ಅಂತೇಳಿ. ಹಾಗಾಗಿ ಆ ಸಂದರ್ಭವನ್ನ ಗಮನಿಸುತ್ತೆ. ಯಾವತ್ತೂ ಕೂಡ ಮುಂಗುಸಿಯ ಜ್ಞಾನ ಇರುವಂತದ್ದು, ಮುಂಗುಸಿಯ ಗಮನ ಇರುವಂತದ್ದು ತಾನು ಮರಿಗಳನ್ನು ಹಾಕಿದಾಗ ಹಾವಿನ ಬಗ್ಗೆ ಅಂತ ಹೇಳಿ ವೈಜ್ಞಾನಿಕ ಸೂತ್ರಗಳು ಹೇಳುವಂಥದ್ದು. ಆ ಸಂದರ್ಭದಲ್ಲಿ ಯಾವತ್ತೂ ಕೂಡ ತನ್ನ ಮರಿಗಳನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರ ಸದಾ ಎಚ್ಚರಿಕೆಯಿಂದ ಜಾಗೃತೆಯಿಂದ ಮುಂಗುಸಿ ಇರುತ್ತೆ. ಅಂತ ಸಂದರ್ಭದಲ್ಲಿ ದಾಳಿಯನ್ನ ಮಾಡುತ್ತೆ. ಹಾಗಾದ್ರೆ ಬಹುತೇಕ ಕಡೆಗಳಲ್ಲಿ ನಾವು ಮುಂಗುಸಿ ಮತ್ತು ಹಾವಿನ ನಡುವೆಯೇ ಯುದ್ಧ ಮಾಡುವಾಗ ಹಾವು ಸೋಲುತ್ತೆ, ಮುಂಗುಸಿಯೇ ಗೆಲ್ಲುತ್ತೆ ಅನ್ನುವಂತಹ ಮಾತನ್ನ ಕೇಳಿದ್ದೇವೆ. ಎಲ್ಲಿ ಮುಂಗುಸಿ ಇರುತ್ತೆ ಅಲ್ಲಿ ಹಾವುಗಳ ಇರೋದೇ ಇಲ್ಲ ಅಂತ ಒಂದು ಮಾತಿದೆ. ಅದು ತಪ್ಪು.
ಎಲ್ಲಿ ಮುಂಗುಸಿಗಳಿರುತ್ತೆ, ಎಲ್ಲಿ ಹಾವುಗಳಿರುತ್ತೆ, ಅವು ಎರಡೆರಡು ಒಟ್ಟೊಟ್ಟಿಗೆ ಇರುತ್ತೆ, ಇಲ್ಲ ಅಂತ ಅಲ್ಲ. ಹಾವುಗಳು ಜಾಸ್ತಿ ಇದ್ದಲ್ಲಿ ಮುಂಗುಸಿಯೂ ಇದ್ದೇ ಇರುತ್ತೆ, ಮುಂಗುಸಿ ಇದ್ದಲ್ಲಿ ಹಾವಿರೋದಿಲ್ಲ ಅನ್ನುವಂತ ಮಾತು ಸುಳ್ಳು. ಹಾಗಾಗಿ ಇಲ್ಲಿ ಮುಂಗುಸಿ ಅಟ್ಯಾಕ್ ಮಾಡಬೇಕಾದ್ರೆ ಅದರ ಮೇಲೆ ಬಹಳಷ್ಟು ಜಾಗರೂಕತೆನ ವಹಿಸುತ್ತೆ. ಯಾಕಂತ ಹೇಳಿದ್ರೆ ಮುಂಗುಸಿಯು ಯಾವುದೇ ಒಂದು ವಿಷಕಾರಿಯನ್ನ ಅದು ಹೆಚ್ಚಾಗಿ ಹೊಂದಿರೋದಿಲ್ಲ. ಹೇಗೆ ನಂಜು ಅಂತ ಹೇಳ್ತೀವಿ, ಆ ನಂಜನ್ನ ಅದು ಹೊಂದಿರುತ್ತೆ. ಹಾಗಾಗಿ ಇನ್ ಕೇಸ್ ಹಾವು ಏನಾದ್ರೂ ಮುಂಗುಸಿಗೆ ಕಚ್ಚಿದ್ರೆ ವಿಷ ಏರುವಂತಹ ಸ್ಥಿತಿ ಇರುತ್ತೆ. ಆದ್ರೆ ಮುಂಗುಸಿ ಹಾವಿಗೆ ಕಚ್ಚಿದ್ರೆ ವಿಷ ಏರುವಂತಹ ಸ್ಥಿತಿ ಇರೋದಿಲ್ಲ. ಮೊದಲನೇದಾಗಿ ದಾಳಿ ಮಾಡಿದಾಗ ಮುಂಗುಸಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಹಾವನ್ನ ಮೊದಲ ಬಾರಿಗೆ ಎಲ್ಲಿಯಾದ್ರೂ ಒಂದು ಕಡೆಗಳಲ್ಲಿ ಅದನ್ನ ಮೈಯನ್ನ ತನ್ನ ಹಲ್ಲುಗಳಿಂದ ಕಚ್ಚಿ ಗಾಯಗೊಳಿಸಲಿಕ್ಕೆ ಪ್ರಯತ್ನ ಮಾಡುತ್ತೆ. ಮೊದಲನೆಯ ಅದರ ಪ್ರಯತ್ನವೇ ಹಾವಿನ ಯಾವ್ದಾದ್ರೂ ಒಂದು ಭಾಗಕ್ಕೆ ಕಚ್ಚಿ ಜೋರಾಗಿ ಗಾಯ ಮಾಡುತ್ತೆ. ಒಂದೇ ಏಟಿಗೆ ಒಂದು ವೇಳೆ, ಯಾಕಂದ್ರೆ ಹಾವು ನೀವು ನೋಡಿರ್ತೀರಾ ತುಂಬಾ ಉದ್ದ ಇರುತ್ತೆ, ಮುಂಗುಸಿ ಆದ್ರೆ ನೋಡಿದ್ರೆ ಒಂದು ಸ್ವಲ್ಪ ಒಂದು ಗೇನು ಸ್ವಲ್ಪ ಉದ್ದ ಇರುವಂತದ್ದು. ಅಂತ ಸಂದರ್ಭದಲ್ಲಿ ಹಾವು ಬೇಕಾದ್ರೆ ಅದನ್ನ ತನ್ನ ಮೈಯಿಂದನೇ ಸುತ್ತಿಕೊಂಡು ಅದನ್ನು ಸಾಯಿಸುವಂತ ಸಂದರ್ಭಗಳಿರುತ್ತೆ. ಆದ್ರೆ ಅದು ಯಾವುದೇ ಕಾರಣಕ್ಕೂ ಹಾವಿನ ಬಾಯಿಗೆ ತುತ್ತಾಗದಂತೆ ತನ್ನನ್ನು ತಾನು ಜಾಗೃತಗೊಳಿಸುತ್ತೆ. ಹಾಗಾಗಿ ಒಂದೇ ಒಂದು ಸಂದರ್ಭದಲ್ಲಿ ಸ್ಟಾರ್ಟಿಂಗ್ ಹೊಟರೆ ಹತ್ರ ಬಂದಿದೆ ಅಂತ, ಬಿಲಗಳ ಹತ್ರ ಬಂದಿದೆ ಅಂತ ಹೇಳಿದ ತಕ್ಷಣ ಅದು ಮೊದಲೇ ಮಾಡುವಂತ ಕೆಲಸ ಅದನ್ನ ಹಲ್ಲಿನಿಂದ ಜೋರಾಗಿ ಕಚ್ಚುವಂತಹ ಪ್ರಯತ್ನವನ್ನ ಮಾಡುತ್ತೆ. ನಂತರದಲ್ಲಿ ಇನ್ನೂ ಕೂಡ ಆಗ್ಲಿಲ್ಲ, ಅದು ಇನ್ನೂ ಕೂಡ ಪ್ರಬಲವಾಗಿದೆ ಅಂದ್ರೆ ಬಲಿಷ್ಠವಾಗಿದೆ ಹಾವು ಅಂತ ಹೇಳಿದಾಗ 4-5 ಬಾರಿ ಅದನ್ನ ಕಚ್ಚಿ ಅದನ್ನು ಗಾಯಗೊಳಿಸುವಂಥದ್ದು. ಆ ಸಂದರ್ಭದಲ್ಲಿ ಏನಾಗುತ್ತೆ, ಹಾವು ಸ್ವಲ್ಪ ನಿತ್ರಾಣಗೊಳ್ಳುತ್ತೆ, ಅಂದ್ರೆ ತೀವ್ರವಾದಂತಹ ರಕ್ತಸ್ರಾವ ಆಗತ್ತೆ. ಹಾಗಾಗಿ ಹಾವು ನಿತ್ರಾಣಗೊಳ್ಳುತ್ತೆ, ಹಾವು ಹೋರಾಡುವಂತಹ ತನ್ನ ಶಕ್ತಿಯನ್ನ ಕಳೆದುಕೊಳ್ಳುತ್ತೆ, ಮತ್ತೆ ತಾನು ತೆವಳುವಂಥದ್ದು ಏನಂತ ಹೇಳಿದ್ರೆ, ಈಗ ಮರಿಗಳನ್ನು ತಿನ್ಲಿಕ್ಕೆ ಹೋಗ್ತಾ ಇರುತ್ತೆ, ಆ ಸಂದರ್ಭದಲ್ಲಿ ಆ ಒಂದು ಸ್ಪೀಡ್ ಅನ್ನ ಕಮ್ಮಿ ಮಾಡುತ್ತೆ. ಆಟೋಮ್ಯಾಟಿಕಲಿ ಹಾವು ಅಲ್ಲಿಗೆ ಸೋತ್ ಬಿಡುತ್ತೆ, ಬೇರೆ ಕಡೆ ಹೋಗುತ್ತೆ. ಇನ್ನೂ ಒಂದು ವೈಜ್ಞಾನಿಕ ಕಾರಣದಲ್ಲಿ, ಒಂದು ವೇಳೆ ಮುಂಗೂಸಿಯನ್ನ ಹಾವು ಕಚ್ಚಿದ್ರೆ ವಿಷಕಾರಿ, ಮನುಷ್ಯರೇ ಹಾವು ಕಚ್ಚಿದಾಗ ಎಷ್ಟೋ ಕಡೆಗಳಲ್ಲಿ ವಿಷಕಾರಿ ಹಾವುಗಳು ಕಚ್ಚಿದ ಸ್ವಲ್ಪ ಸಮಯದಲ್ಲಿ ಮನುಷ್ಯ ಸಾಯುವಂತಹ ಪರಿಸ್ಥಿತಿ ಇರುತ್ತೆ. ಅಂಥದ್ರಲ್ಲಿ ಈ ಮುಂಗುಸಿಗೆ ಕಚ್ಚಿದ್ರೆ ಬಿಡುತ್ತಾ? ಹಾಗಾಗಿ ಏನಾದ್ರೂ ಒಂದು ವೇಳೆ ಅಪ್ಪಿತಪ್ಪಿ ಬಹಳಷ್ಟು ಕಡೆಗಳಲ್ಲಿ ಮುಂಗುಸಿ ಹಾವನ್ನ ಕಚ್ಚಿಸಿಕೊಳ್ಳುವಂತಹ ಪ್ರಮಾಣ ಬಹುತೇಕ ಕಡಿಮೆ. ಇನ್ ಕೇಸ್ ಒಂದು ವೇಳೆ ಏನಾದ್ರೂ ಮುಂಗೂಸಿಯನ್ನ ಹಾವು ಕಚ್ಚಿದ್ದೇ ಆದ್ರೆ ಇಮ್ಮಿಡಿಯೇಟ್ ಅದು ಒಂದು ವಿಷ ಅದಕ್ಕೆ ಏರದಂತೆ ಅದೊಂದು ಸಸ್ಯವನ್ನ ತಿನ್ನುತ್ತೆ ಅನ್ನುವಂತಹ ಮಾತು ಕೂಡ ವೈಜ್ಞಾನಿಕವಾಗಿ ಬಹಳಷ್ಟು ತಜ್ಞರು ಅಥವಾ ಕೆಲವೊಂದಿಷ್ಟು ಮಾಹಿತಿಗಳು ಕೂಡ ನಮಗೆ ಲಭ್ಯ ಆಗತ್ತೆ. ಹಾವು ಮತ್ತೆ ಮುಂಗುಸಿಯ ಕಾಳಗದ ನಡುವೆ ಮುಂಗುಸಿಯೇ ಗೆಲ್ಲುವಂತಹ ಹೆಚ್ಚಿನ ಪ್ರಮಾಣದಲ್ಲಿ ಗೆಲುವು ತಾನೇ ಕಾಣುತ್ತೆ. ಇದು ಹಾವು ಮತ್ತು ಮುಂಗುಸಿಯ ನಡುವೆ ಇರತಕ್ಕಂತಹ ಒಂದು ವೈಜ್ಞಾನಿಕ ಕಾರಣ. ಅದನ್ನ ಮನುಷ್ಯರಿಗೂ ಕೂಡ ಬಳಸ್ತಾರೆ. ಹಾವು ಮತ್ತೆ ಮುಂಗುಸಿ ತರ ಇದಿರಲ್ಲ ಮಾರಾಯ ನೀವು ಅಂತ ಹೇಳ್ತಾರೆ ಯಾವಾಗಲೂ ಕೂಡ ಜಗಳ ಆಡುವಾಗ. ಇದೇ ಸ್ನೇಹಿತರೆ, ಏನು ಹಾವು ಮತ್ತು ಮುಂಗುಸಿ ತರ ಆಡ್ತಿರಲ್ಲ ಅನ್ನುವಂತಹ ಒಂದು ಮಾತಿನ ಹಿನ್ನೆಲೆ ಅದು. ಮತ್ತೆ ಹಾವು ಮತ್ತೆ ಮುಂಗುಸಿ ಯಾವ ರೀತಿಯಾಗಿ ವೈಜ್ಞಾನಿಕವಾಗಿ ಅವುಗಳು ದ್ವೇಷಗಳಾಗಿದೆ, ಅವು ಯಾವಾಗ ಶತ್ರುಗಳಾಗಿದೆ, ಹಾವು ಮತ್ತೆ ಮುಂಗುಸಿಗಳನ್ನ ಯಾಕೆ ಶತ್ರುಗಳಂತ ಕರೀತಾರೆ ಅಂತ ಹೇಳಲಿಕ್ಕೆ ಇರ್ತಕ್ಕಂತಹ ವೈಜ್ಞಾನಿಕ ಹಿನ್ನೆಲೆ ಮಾಹಿತಿಯನ್ನ ತಿಳಿಸಿಕೊಡುವಂತಹ ಪ್ರಯತ್ನ ಇದಾಗಿತ್ತು. ಇದೇ ಹೊತ್ತಿನ ವಿಶೇಷ. ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ. ಇದು ಸಾಮಾಜಿಕ ಚಿಲುಮೆ. ಕರ್ನಾಟಕದಾದ್ಯಂತ ಫೇಮಸ್ ಆಗಿರುವ ಮಹಾರಾಣಿ ಬೇಕರಿಯ ನೂತನ ಬ್ರಾಂಚ್ ಇದೀಗ ನಿಮ್ಮ ಮೂಧೋಳದಲ್ಲಿ ಆರಂಭವಾಗಿದೆ. ನಮ್ಮಲ್ಲಿ ವೆರೈಟಿ ಕೇಕ್ಸ್, ಲೈವ್ ಕೇಕ್ಸ್, ಪಿಜ್ಜಾ, ಬರ್ಗರ್ ಹಾಗೂ ಗುಣಮಟ್ಟದ ಸಿಹಿ ತಿನಿಸುಗಳು ಸಿಗುತ್ತವೆ. ಶುದ್ಧತೆ ಮತ್ತು ಶುಚಿತ್ವ ನಮ್ಮ ಮೊದಲ ಆದ್ಯತೆ. ಯಾಕಂದ್ರೆ ಗ್ರಾಹಕರ ಆರೋಗ್ಯದ ಕಾಳಜಿ ನಮಗಿದೆ. ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಎಲ್ಲಾ ರೀತಿಯ ಫುಡ್ಗಳನ್ನ ಸವಿಯಬಹುದು. ಫಂಕ್ಷನ್ ಮತ್ತು ಸಭೆಗಳಿಗೆ ಪಾರ್ಟಿ ಹಾಲ್ ಕೂಡ ಲಭ್ಯವಿದೆ. ನಮ್ಮ ವಿಳಾಸ ಮಹಾರಾಣಿ ಬೇಕರಿ, ತಿಮಸಾನಿ ಬಿಲ್ಡಿಂಗ್, ಗಡದನ್ನವರ್ ಸರ್ಕಲ್, ಎಪಿಎಂಸಿ ಮಾರ್ಕೆಟ್ ಎದುರು, ಮೂಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.